ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಅಥವಾ ಕನ್ನಡದ ಒಟ್ಟು ಸಾಂಸ್ಕೃತಿಕ ಭೂಮಿಯಲ್ಲಿ ರೂಪಾಯಿಯರನ್ನುವ ಒಂದು ಹೆಣ್ಣುಮಗಳಿಗೆ ತನ್ನದೇ ಆದಂಥ ಒಂದು ಸ್ಥಾನ, ಮಾನ ಮತ್ತು ಗೌರವ ಇದೆ. ನಾವು ರೂಪಾಯಿಯರವರನ್ನು ಬೇರೆಯ ಒಬ್ಬ ಸಿನಿಮಾ ನಟಿ ಹಾಗೋ, ನಿರ್ಮಾಪಕಿಯ ಹಾಗೋ, ನಿರ್ದೇಶನದ ಹಿನ್ನೆಲೆಯಲ್ಲಿ ಬಂದಂಥ ಯುವಕ ಯುವತಿಯರ ಹಾಗೋ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಚಂದ್ರಮಕ್ಕೆ ನಾವು ಇದೇ ವೇದಿಕೆಯಲ್ಲಿ ರಮ್ಯಾ ಮತ್ತು ಅವರ ಮಧ್ಯೆ ಆದಂಥ ಮಾತುಕತೆಗಳನ್ನು ಗಮನಿಸಿ ನಾವು ಪೇಪರನ್ನು ಆಧಾರದ ವರದಿಗಳನ್ನು ಇಟ್ಟುಕೊಂಡು ನಾನು ಕೆಲವು ಮಾತುಗಳನ್ನು ಆಡಿದ್ದೇನೆ. ಆ ಮಾತು ಅವರಿಗೂ ಕೆಲವು ನೋವುಗಳನ್ನು ತಂದಿದೆ. ಮತ್ತು ನಾನು ಆ ಕ್ಷಣದಲ್ಲಿ ಬಹುಶಃ ಪ್ರತಿಕ್ರಿಯೆಯನ್ನು ಮಾಡುವಾಗ ಅವರನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯವಾಗದೇ ಇರುವ ಹಿನ್ನೆಲೆಯಲ್ಲಿ ನಾನು ಆಡಿದ ಮಾತುಗಳಿಗೆ ಇವತ್ತು ಬಹುಶಃ ಅವರು ಸ್ಪಷ್ಟ ಉತ್ತರವನ್ನು ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ. ನಮ್ಮ ಸ್ಟುಡಿಯೋಕ್ಕೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇಲ್ಲಿವರೆಗೆ ಬಂದದ್ದಕ್ಕಾಗಿ ರೂಪಾಯಿಯರಿಗೆ ನಿಮ್ಮ ಹಾಗೂ ನಮ್ಮ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಹೇಳಿ, ಈ ಫಸ್ಟ್ ಚಂದ್ರದ ಬಗ್ಗೆನೇ ಮಾತಾಡ, ಆಮೇಲೆ ಹೋಗೋಣ. ಬೇಕಾದ್ರೆ ಚಂದ್ರದ ಈ ವಿವಾದಗಳನ್ನು ಯಾಕೆ ಈ ಥರ ಆಯಿತು? ನಿಮಗೂ ರಮ್ಯಾನಿಗೂ ನಿಜವಾಗೂ ಇವತ್ತೇನು ಸ್ನೇಹ ಬಿರುಕು ಬಿಟ್ಟಿದೆಯಾ ಅಥವಾ ಸ್ನೇಹಿತರಾಗಿಲ್ವಾ ನೀವು? ಏನು ಕತೆ ಇಲ್ಲ, ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನವೀಯತೆಗೆ ಪ್ರಾಮುಖ್ಯತೆ ಕೊಡ್ತೀನಿ. ಆಮೇಲೆ ಇವನ್ ನನ್ನ ಅಪ್ಪ ಅಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಹೂಎವರ್ ಇಟ್ ಇಸ್. ಸೊ ನನಗೆ ಮನುಷ್ಯತ್ವ, ಮಾನವೀಯತೆ ಬಹಳ ಮುಖ್ಯ ಆಗುತ್ತೆ. ಅವಳು ನಾನು ಮೊದಲಿಂದನೂ ಅವರು ನಾನು ಒಳ್ಳೆ ಫ್ರೆಂಡ್ಸ್, ಅದು ಯಾವಾಗಲೂ ಇರುತ್ತೆ. ಸಂಬಂಧಗಳು ಯಾವತ್ತೂ ಬೇರೆಯವರಿಂದ ಬಿರುಕು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಮಾತಾಡದೇ ಇದ್ರೂ ವರ್ಷಾಂತರ ನನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಒಳ್ಳೆ ಭಾವನೆ ಇರುತ್ತೆ, ಅವಳ ಮನಸ್ಸಲ್ಲೂ ಅದಿದ್ದಿರುತ್ತೆ. ಬಿಕಾಸ್ ಆ ಥರ ರಿಲೇಷನ್ಶಿಪ್ನ ನಾವು ಶೇರ್ ಮಾಡ್ಕೊಳ್ತಾ ಇದ್ದಂಥವ್ರು. ಯಾರೋ ಪೇಪರಲ್ಲಿ ಬರೆದ್ರು ಒಂದು ಮಾತ್ರಕ್ಕೆ ನಮ್ಮ ಸಂಬಂಧಗಳು ಬದಲಾಗಲ್ಲ. ಆ ಥರ ಪಾಪ ಎಷ್ಟೋ ಜನರ ಬಗ್ಗೆ ಬರ್ಕೊಂಡಿರಬಹುದು. ನಾನು ಆಸೆ ಪಟ್ಟು ಅವರು ಬೇಕು ಅಂತ ನನ್ನ ಚಿತ್ರಕ್ಕೆ ನಾನು ತೊಗೊಂಡಿದ್ದೆ. ಆದರೆ ಅವರು ಅನಿವಾರ್ಯ ಕಾರಣಗಳಿಂದ ಅವರು ಒಂದೊಂದೇ ನನಗೆ ನಟನ ಜೊತೆ, ಪ್ರೇಮ್ ಅವ್ರ ಜೊತೆ ಅಭಿನಯಿಸೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಅದನ್ನು ಕನ್ವಿನ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಬೇಡ ಅಂತ ನಿರ್ಧಾರ ತೊಗೊಂಡು ನಾವು ಬಿಟ್ಬಿಟ್ಟ ಮೇಲೆ ನಾನು ಬೇರೆ ಹೀರೋಯಿನ್ನ ಹುಡ್ಕಕ್ಕೆ ಹೋದ್ಮೇಲೆ ಮತ್ತೆ ತಿರ್ಗಿ ಅವ್ರ ಮ್ಯಾನೇಜರ್ ಫೋನ್ ಮಾಡಿದ್ರು, ಇಲ್ಲ ವಿ ಆರ್ ಕನ್ಸಿಡರಿಂಗ್ ಯೋರ್ ಪ್ರಾಜೆಕ್ಟ್ ಅಂತ. ಬಟ್ ಅಷ್ಟರಲ್ಲಿ ನಾವಾಗಲೇ ಬೇರೆ ಹೀರೋಯಿನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅವ್ರು ವಾಪಸ್ ಬರೋ ಅಷ್ಟರಲ್ಲಿ ನಾನು ಆಗಲೇ ಬೇರೆ ಚಿತ್ರನಟಿನ ನೋಡ್ಕೊಂಡ್ಬಿಟ್ಟಿದ್ದೆ. ನನಗೆ ಒಂದು ಕ್ಲಾರಿಫಿಕೇಶನು, ಬಹುಶಃ ಅವತ್ತು ನಾವು ಮಾತಾಡಿದ್ದಕ್ಕೂ ಅದೇ ಹಿನ್ನೆಲೆ ಅಂತ ಅಂದ್ಕೊಳ್ತೇನೆ. ಒಂದು ಪೇಪರ್ನಲ್ಲಿ ಬಂತು, ಶ್ರೇಯ ಮತ್ತು ಇವಳನ್ನು ರಮ್ಯಾನನ್ನು ಕಂಪೇರ್ ಮಾಡಿದ್ರೆ ನನಗೆ ರಮ್ಯಾನ್ಕಿಂತ ಜನಪ್ರಿಯ ನಟಿ ಒಬ್ಬಳು ಬೇಕಾಗಿತ್ತು, ಅದರಿಂದ ನಾನು ಈ ಕಡೆ ವಾಲ್ದೆ ಅಂತ ನಿಮ್ಮ ಹೆಸರಿನಲ್ಲಿ ಬಂದಿದೆ. ಇಲ್ಲ, ನಾವು ಆ ರಿಪೋರ್ಟ್ ಪೇಪರ್ನ ಇನ್ನೂ ಇಟ್ಕೊಂಡೆ, ಹಂಗೆ ಬಂದಿಲ್ಲ. ಯಾಕೆ ನೀವು ರಮ್ಯಾನ ಬಿಟ್ಟ ಮೇಲೆ, ಯಾಕೆಂದರೆ ಮೊದಲು ಅವರು ಸೆಲೆಕ್ಟ್ ಮಾಡಿದಂಥ ನಟಿ ರಮ್ಯಾ ಅವರು, ಆಮೇಲೆ ಯಾಕೆ ಶ್ರೇಯಾನ ಅಂತ ಹೇಳಿದಾಗ ನನ್ನ ಚಿತ್ರಕ್ಕೆ ಕಲರ್ ಅವಳು ಮೇಲ್ಗಡೆ ಅವಳದ್ರಲ್ಲೂ ಕೊಟ್ಟಿದ್ದಾಳಲ್ಲ. ಮೊದಲನೇದು ಅವ್ರ ಚಿತ್ರ ಕನ್ನಡ ತಮಿಳು ಎರಡು ಭಾಷೆಯಲ್ಲಿ ಮಾಡೋದು, ಎರಡನೇದು ಕಲರಿ ಪೈಟು ಅಂತ ಅವಳೇ ಕೊಟ್ಟಿದ್ದಾಳೆ, ಮೂರನೇದು ಪ್ರೇಮ್. ಆ ಮೂರು ವಿಚಾರಗಳಿತ್ತು. ನನ್ನ ಇಷ್ಟ ನಾನು ಮಾಡೋದು. ಪಾಪ ಅವ್ರವ್ರ ಇಷ್ಟ. ಎಲ್ಲ ಕಲಾವಿದರು ಅವ್ರವ್ರ ಕಷ್ಟ ಪಟ್ಕೊಂಬಂದ್ರೆ ಅವ್ರವ್ರ ಆಸೆ ಆಕಾಂಕ್ಷೆ. ನನಗೆ ನನ್ನ ಚಿತ್ರ ನನ್ನ ಆಸೆ ಆಕಾಂಕ್ಷೆ. ನನ್ನ ಚಿತ್ರಕ್ಕೆ ಕಲರಿ ಪೈಟು ಕಲಿಯೋ ಅಂಥವ್ರು, ನನಗೆ ಸಮಯ ಕೊಡೋ ಅಂಥವ್ರು ಬೇಕಾಯಿತು. ಬಿಕಾಸ್ ನನ್ನ ಕತೆ ಆ ರೀತಿ ಇದೆ. ಆಮೇಲೆ ನನ್ನ ಕತೆಗೆ ಡ್ಯಾನ್ಸ್ ಮಾಡೋಕ್ಕೆ ಗೊತ್ತಿರೋ ಅಂಥವ್ರು ಬೇಕಾಗಿತ್ತು, ಗೊತ್ತಿಲ್ಲದ್ರು ಅದಕ್ಕೆ ಸಮಯ ಕೊಡೋ ಅಂಥವ್ರು ಬೇಕಿತ್ತು. ಅಂದರೆ ಈ ವೆಸ್ಟರ್ನ್ ಡ್ಯಾನ್ಸ್ ಅಲ್ಲ, ಟಿಪಿಕಲ್ ಕ್ಲಾಸಿಕಲ್ ಡ್ಯಾನ್ಸ್ ಮಾಡೋ ಅಂಥವ್ರು. ತರಬೇತಿಗೆ ಅವಕಾಶಗಳು ಬೇಕಿತ್ತು. ಅದು ಅವ್ರಿಗೂ ಗೊತ್ತಿತ್ತು. ಅವ್ರು ಯಾವತ್ತೂ ಅದನ್ನ ಅಲ್ಲಗಳಿಲ್ಲ, ಅವರೇ ಪೇಪರಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸಮಯ ಕೊಡೋಕ್ಕಾಗಲಿಲ್ಲ ಅಂತಲೂ ಅವರೇ ಬರೆದಿದ್ದಾರೆ. ಸೊ ನಾನು ಯಾರ ಬಗ್ಗೆ ನೆಗೆಟಿವ್ ಆಗಿ ಹೇಳಲೇ ಇಲ್ಲ. ನಾನು ಚಾಯ್ಸ್, ಅವ್ರ ಬಾಲ್ ಇಸ್ ಇನ್ ಯೋರ್ ಕೋರ್ಟ್, ಚಾಯ್ಸ್ ಅವ್ರಿಗೆ ಕೊಟ್ಟಿದ್ದೆ. ನನಗೆ ಕನ್ನಡದ ಹುಡುಗಿನೇ ಬೇಕು ಅಂತಲೇ ನಾನು ಕೊಟ್ಟಿದ್ದೆ. ಸೊ ಅವರು ಕನ್ನಡದ ಹೀರೋ ಜೊತೆ ಇವ್ರ ಜೊತೆ ಮಾಡಲ್ಲ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದಾಗ ನಾನು ಕನ್ವಿನ್ಸ್ ಮಾಡೋಕೆ ಹೇಳಿದೆ. ನನ್ನ ಕನಸಿನಲ್ಲಿ ಪ್ರೇಮೆ ಅಂದರೆ ನಾನು ಕಂಡುಕೊಂಡಂಥ ಚಿತ್ರದಲ್ಲಿ ನೀನು ಪ್ರೇಮೆ ತುಂಬ ಚೆನ್ನಾಗಿ ಕಾಣೋದು. ಇದಕ್ಕೆ ಅಂದರೆ ಒಬ್ಬ ಸಾಮಾನ್ಯ ದಿವಾನ್ರ ಮನೆ ಮಗ ಸಂಗೀತ ಹೇಳ್ಕೊಡೋ ಅಂಥವನು, ಮತ್ತು ಹಿಮಾಲಯದಲ್ಲಿದ್ದು ಅವನು ಆಯುರ್ವೇದಿಕ್ ಮೆಡಿಸಿನ್ ರಿಸರ್ಚ್ ಮಾಡಿ ಬಂದಂಥವನು, 6 ಪ್ಯಾಕ್ಸ್ ಮಾಡ್ಕೊಂಡಂಥವನು, ಅವನೊಬ್ಬನೇ ಮ್ಯಾಚ್ ಆಗೋದು ಅಂತ ನಾನು ಬಹಳ ನಾನು ನನ್ನ ನಿರ್ಮಾಪಕರು ಎಲ್ಲರೂ ಕನ್ವಿನ್ಸ್ ಮಾಡ್ತಾರೆ. ಆದರೆ ಅವ್ರವ್ರ ನಿರ್ಧಾರ. ಇವಾಗ ನಾನು ಹೇಳೋಕ್ಕಲ್ಲ ಪಾಪ, ಯಾರ್ಯಾರಿಗೆ ಯಾವ್ಯಾವ, ನಮ್ಮದೊಂದೇ ಚಿತ್ರ ಅಲ್ವಲ್ಲ, ಎಷ್ಟೋ ಚಿತ್ರಗಳು ಅವರು ಯೋಗಿ ಅವ್ರು, ದ್ವಾರಕೀಶ್ ಅವ್ರದ್ದು ಮಾಡಲ್ಲ. ಅವ್ರವ್ರ ನಿರ್ಧಾರ ಅದು. ಯಾವ್ದು ಮಾಡಬೇಕು ಬಿಡಬೇಕು, ಅವರು ಮಾಡಬೇಕು ಬಿಡಬೇಕು ಅನ್ನುವ ನಿರ್ಧಾರ ಹೇಗೆ ಅವರು ಸ್ಪಷ್ಟವಾಗಿ ತಗೋಬಹುದು. ಒಬ್ಬ ನಿರ್ದೇಶಕಿಯಾಗಿ ನನ್ನ ಸಿನಿಮಾಕ್ಕೆ ಯಾರು ಬೇಕು ಅನ್ನುವ ನಿರ್ಧಾರವನ್ನು ತಗೊಳ್ಳೋ ಸ್ಪಷ್ಟತೆಯೂ ನಿಮಗಿದೆ. ಖಂಡಿತ. ಯಾಕೆಂದ್ರೆ ಅದಾದ್ಮೇಲೆ ಬೇಕಾದಷ್ಟು ಜನ ಪಾಪ ಹೀರೋಯಿನ್ಸ್ ಅವರೇ ಫೋನ್ ಮಾಡ್ತಿದ್ರು ನನಗೆ, ಮೇಡಮ್ ನಾವು ಮಾಡ್ತೀವಿ ಅಂತ. ಆದರೆ ಅವಾಗ ನಾನು ಅವಾಗ ತಗೊಂಡಂಥ ನಿರ್ಧಾರ, ಇದು ನೀವು ಪೇಪರಲ್ಲಿ ಹಾಕಿತ್ತಲ್ಲ, ನನಗೆ ಒಳ್ಳೆ ನೃತ್ಯಗಾತಿ ಬೇಕಾಗಿತ್ತು, ನನಗೆ ಸಮಯ ಕೊಡೋ ಅಂಥವಳು ಬೇಕಿತ್ತು. ಮತ್ತು ರಮ್ಯಾ ಅವರೇ ಒಂದು ಪೇಪರಲ್ಲಿ ಹೇಳ್ಕೊಂಡಿದ್ರು, ಇಂಗ್ಲೀಷ್ ಟೈಮ್ಸ್ ಆಫ್ ಬ್ಯಾಂಗ್ಳೂರ್ ಟೈಮ್ಸಲ್ಲಿ,
ರೂಪಾ ವಾಂಟೆಡ್ ಟು ಡೂ ಅ ಫಿಲಮ್ ಇನ್ 2 ಲ್ಯಾಂಗ್ವೇಜಸ್, ಕನ್ನಡ ಅಂಡ್ ತಮಿಳಲ್ಲಿ ನಾನು ಈಗ ಇನ್ನೂ ಕಾಲು ಇಡ್ತಾ ಇದ್ದೀನಿ, ನಾನು ಅಷ್ಟು ಫೇಮಸ್ ಆಗಿಲ್ಲ ಅಂತ ಅವರೇ ಹೇಳ್ಕೊಂಡಿದ್ರು. ಆ ಅರ್ಥದಲ್ಲಿ ನಾನು ಹೌದು ನನಗೆ ತಮಿಳಲ್ಲೂ ಫೇಮಸ್ ಆಗಿರೋ ಹುಡುಗಿ ಬೇಕಾಗಿತ್ತು. ಸೊ ರಮ್ಯಾ ಅವ್ರಿಗೆ ಫಸ್ಟ್ ಅವಕಾಶ ಕೊಟ್ಟಿದ್ದೆ, ಅವ್ರ ಅವಕಾಶ ತಗೊಳ್ಳಿಲ್ಲ ಅಂದಾಗ ನಾನು ತಮಿಳಲ್ಲೂ ಫೇಮಸ್ ಆದ ಹುಡುಗಿ. ನಿಮ್ಮ ಮಾತು ಈ ಅರ್ಥದಲ್ಲಿ ಬಹಳ ಸ್ಪಷ್ಟವಾಗಿದೆ. ಹೌದು, ಯಾಕೆಂದ್ರೆ ಶ್ರೇಯಾ ಸರಣ್ಣ ಇಲ್ಲೂ ದೊಡ್ಡ ನಿರ್ಮಾಪಕರು ಮತ್ತೆ ದೊಡ್ಡ ಕಲಾವಿದರು ಕರ್ಕೊಂಡ್ ಬರ್ಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಅವ್ರು ಯಾವ ಚಿತ್ರನ ಒಪ್ಕೊಂಡಿರಲಿಲ್ಲ. ಇದರಲ್ಲಿ ಪ್ರಿನ್ಸಸ್ ರೋಲ್ ಅಂದಾಗ ಅವರು ಒಪ್ಕೊಂಡು, ಆಮೇಲೆ ನನ್ನ ಕತೆಗೆ ಅವಳು ಲಕ್ಷಣವಾಗಿ ಅದೇ ರೀತಿ ಬೇಕಾಗಿತ್ತು. ಆದ್ರೆ ನಾನ್ ಫಸ್ಟ್ ಪ್ರಿಫರೆನ್ಸ್ ನನ್ನ ಕನ್ನಡದ ಹುಡುಗಿ ನಾ ಕೊಟ್ಟಿದ್ದೆ. ಬಹುಶಃ ಆದದ್ದೆಲ್ಲ ಒಳ್ಳೇದಕ್ಕೆ, ಅದನ್ನೊಂದು ಅನ್ಕೊಂಡು ನಾನು ನೆಮ್ಮದಿಯಾಗಿರ್ತೀನಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ನನಗೆ ಚಂದ್ರ ಸಿನಿಮಾದ ಒಂದು ಕುತೂಹಲ ನಮ್ಗೆಲ್ಲರಿಗೂ ಇದೆ. ಚಂದ್ರ ಅನ್ನೋದು ಏನು, ಮತ್ತೆ ಅದರ ಹಿನ್ನೆಲೆ ಏನು, ಈ ಸಿನಿಮಾದಿಂದ ನಾವು ಏನ್ ನಿರೀಕ್ಷೆ ಮಾಡಬಹುದು? ಪ್ರೀತಿ. ಸೊ ಮನುಷ್ಯ ಹುಟ್ಟಿದಾಗ್ಲಿಂದ ಸಾಯೋ ತನಕ ಪ್ರೀತಿನೇ ಬಹಳ ಮುಖ್ಯ. ಅವನೊಂದು ಗುಡಿಸ್ಲಲ್ಲಿರ್ಬೋದು, ಮಹಾರಾಜರ ಮನೆತನದಲ್ಲಿರ್ಬೋದು. ಇದು ಮಹಾರಾಜರ ಮನೆತನದ ಕೊನೆಯ ಸಂತತಿಯ ಪ್ರಿನ್ಸಸ್ ಅಂದರೆ ಯುವರಾಣಿಯ ಕತೆ. ಅಂದರೆ ಈ ಸ್ಟೋರಿನ ಮುಂಚಿಂದ ಯಾರೂ ತೊಗೊಂಡಿರಲ್ಲ. ನನಗೆ ಎಷ್ಟೋ ಊರಿನ, ಇವಾಗ ರಾಜಸ್ಥಾನ ಅವರಾಗಿರ್ಬೋದು, ಟ್ರಾವೆಂಕೂರ್ ಆಗಿರ್ಬೋದು, ಮೈಸೂರು ಮಹಾರಾಜ ಫ್ಯಾಮಿಲಿ, ಸೊ ಎಷ್ಟೊಂದು ಮಹಾರಾಜರ ಮನೆತನದ, ಇವನ್ ಹೈದ್ರಾಬಾದ್ ನಿಜಾಮ್ ಅವರದಾಗಿರ್ಬೋದು, ಎಷ್ಟೊಂದು ಮನೆತನದವ್ರು ನನ್ನ ಫ್ರೆಂಡ್ಸ್ ಆಗಿದ್ರು. ಅವ್ರ ಜೊತೆ ಮಾತಾಡ್ತಾ ನಾ ಕ್ಯೂರಿಯಾಸಿಟಿ ಬೆಳೆಸ್ಕೊಂಡೆ, ನಾನು ಯಾಕೆ ಇದು ಲವ್ ಸ್ಟೋರಿ ಮಾಡಬಾರ್ದು ಅಂತ. ಪಾಪ ಎಷ್ಟೋ ಜನ ಹುಡುಗಿರಿಗೆ ಏನಾಗಿದೆ ಅಂದರೆ, ಸರ್ಕಾರ ಇದನ್ನ ಪ್ಯಾಲೇಸ್ ಎಲ್ಲ ತೊಗೊಂಡ್ಬಿಟ್ಮೇಲೆ ನಾನು ಮಹಾರಾಣಿ ಅಂತ ಟೈಟ್ಲ್ ಹಾಕೊಂಡು ಓಡಾಡೋಕ್ಕಾಗಲ್ಲ. ಇಟ್ ದ ಸೇಮ್ ಟೈಮ್ ನಮ್ಮ ಥರ ಬೇರೆ ಥರ ಜೀನ್ಸ್ ಪ್ಯಾಂಟ್ ಹಾಕೊಂಡು ಸಾಮಾನ್ಯರಾಗೂ ಹಾಕಲ್ಲ. ಯಾಕಂದ್ರೆ ಅವ್ರ ಸಂಪ್ರದಾಯ ಬಂದಿರುತ್ತೆ ಮನೆತನದಿಂದ. ಒಂದು ಸಾಮಾನ್ಯ ಮನೇಲೇ ಲವ್ ಮ್ಯಾರೇಜ್ ಮಾಡ್ಕೋತೀನಿ ಅಂತಂದ್ರೆ ಎಷ್ಟು ಗಲಾಟೆಗಳು ನಡೆಯುತ್ತೆ. ಸೊ ಇನ್ನು ದೊಡ್ಡ ಮನೆತನದಲ್ಲಿ ಒಂದು ಹುಡುಗನ್ನ ನಾನು ಪ್ರೀತಿಸ್ತೀನಿ ಅಂತ ಅನ್ನೋದನ್ನ, ಮತ್ತು ಅವಳ ಪ್ರೀತಿಗಾಗಿ ಹೋರಾಟ ಮಾಡೋದನ್ನ ತುಂಬ ಕಷ್ಟ ಆಗುತ್ತೆ. ನಿಜ ಜೀವನದ ಕಥೆನ ಹೆಣ್ಕೊಂಡೋಗಿರೋದು. ನಿಜವಾಗ್ಲೂ ನಡೆದಂಥ ಇನ್ಸಿಡೆಂಟ್ಸು. ಈಗ ಎಷ್ಟೋ ಜನ ಹುಡುಗಿರನ್ನ ಪಾಪ ಫಾರಿನ್ಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅಂದರೆ ಇಂಡಿಯಾದಲ್ಲೇ ಆ ಸ್ಟ್ಯಾಂಡರ್ಡ್ ಮನೆತನಗಳು ಇಲ್ಲದೆ ಹೋದ್ರು. ಇವಾಗ ರಾಯಲ್ ಫ್ಯಾಮಿಲಿಗಳು ಕಮ್ಮಿ ಆಗ್ತಾ ಇದ್ರು, ರಾಜ ಮನೆತನ ಬೇರೆ ದೇಶಕ್ಕೆ ಮಾಡಿದ್ದಾರೆ. ಬಟ್ ಇವಳು ಈ ತನ್ನ ಪ್ರೀತಿಗೋಸ್ಕರ ಯಾವ ರೀತಿ ಹೋರಾಟ ಮಾಡ್ತಾಳೆ, ಆ ಎಮೋಷನಲ್ ಇದು. ಈಗ ದಾಟು ಮತ್ತು ಮುಖಪುಟ ಒಂದು ರೀತಿಯ ಕಲಾತ್ಮಕ ಅನ್ನುವ ಪ್ರಭೇದದಲ್ಲಿ ನಾವು ಇಟ್ಟು ನೋಡಬೇಕಾಯಿತು. ಮತ್ತು ಅದಕ್ಕೊಂದು ಅದರದೇ ಆದಂಥ ಆಶಯ ಇತ್ತು. ಆ ಆಶಯದ ಹಿನ್ನೆಲೆಯಲ್ಲಿ ನೀವು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೂ ಅದು ಬೇಕಾದಷ್ಟು ಸುದ್ದಿನೂ ಮಾಡ್ತು, ಮತ್ತು ಅದು ತನ್ನದೇ ಆದಂಥ ಕೆಲಸವನ್ನು ಮಾಡಿದೆ. ಈಗ ಕಮರ್ಷಿಯಲ್ ಸಿನಿಮಾಕ್ಕೆ ಮೊದಲ ಬಾರಿಗೆ ನೀವು ಅಡಿ ಇಟ್ಟಿದ್ದೀರಿ. ಈ ಕಮರ್ಷಿಯಲ್ ಸಿನಿಮಾಕ್ಕೆ ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಕಮರ್ಷಿಯಲ್ ಅನ್ನೋಕ್ಕಿಂತ ಇದೊಂಥರ ಕಮರ್ಷಿಯಲ್ ಫಿಲ್ಮ್ಗಿಂತ ಹೈ ಬಜೆಟ್ಗೆ ಹೋಗ್ತಾ ಇದೆ. ಯಾಕೆಂದರೆ ನಾನು ರಾಜಮನೆತನದಂದರೆ ಎವ್ರಿ ಡೇ ಪ್ಯಾಲೇಸಲ್ಲಿ ಶೂಟ್ ಮಾಡಬೇಕು. ಅದು ಮೈಸೂರು ಪ್ಯಾಲೇಸ್ನ ನಾನು ಕಷ್ಟಪಟ್ಟು ಸರ್ಕಾರದ ಪರ್ಮಿಷನ್ ಇಲ್ಲಿಂದಲ್ಲ, ಸೆಂಟ್ರಲ್ ಗೌರ್ಮೆಂಟಿಂದ ತೊಗೊಂಬಂದು ಅದು ಯಾವ ಚಿತ್ರಕ್ಕೂ ಕೊಡಲ್ಲ ಅಂದರೂ ನಾನು ಗಲಾಟೆ ಮಾಡಿ, ಬೇಕೇ ಬೇಕು ಅಂತ ಗಲಾಟೆ ಮಾಡಿ ನಾನು ತೊಗೊಳ್ತೀನಿ. ರಾಜಮನೆತನದ್ದೇ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತೇನೆ, ನಾನು ಬೇರೆ ಟೂರಿಸಮ್ಗೆ ಹೆಲ್ಪ್ ಮಾಡಬೇಕಾಗತ್ತೆ. ಈಗ ರಾಜಸ್ಥಾನಲ್ಲೂ ಹೋಗಿ ಮಾಡ್ಬೋದು ಸುಲಭವಾಗಿ ಒಂದೇ ನಿಮಿಷಕ್ಕೆ. ಆದರೆ ನಾನು ಬೇರೆ ಟೂರಿಸಮ್ನ ಪ್ರಮೋಟ್ ಮಾಡೋಕ್ಕಿಂತ ನನ್ನ ಟೂರಿಸಮ್ನ ನಾನು ಪ್ರಮೋಟ್ ಮಾಡ್ಬೇಕು, ಹೆಮ್ಮೆಯಿಂದ ನಾನು ತೋರಿಸ್ಕೋಬೇಕು, ನನ್ನ ಕರ್ನಾಟಕದ ಅರಮನೆ ಇದು ಅಂತ. ಸೊ ಆ ರೀತಿ ಎಲ್ಲ ಹೇಳಿ ನಾನು ಅದ್ರ ಪರ್ಮಿಷನ್ ತೊಗೊಂಬಂದಿದ್ದೀನಿ. ಅಂದರೆ ಇದು ಸಾಮಾನ್ಯ ಸುಮ್ಮನೆ ಒಂದು ಮನೇಲಿ ಶೂಟ್ ಮಾಡೋಕ್ಕಿಂತ ನಂಗೆ ಬಜೆಟ್ಟು ಜಾಸ್ತಿ ಆಗುತ್ತೆ. ಆಮೇಲೆ ಕಲಾವಿದರು ನಾನು 2 ಭಾಷೆಯಲ್ಲಿ ಮಾಡ್ತಾ ಇರೋದ್ರಿಂದ, ಕನ್ನಡ ಮತ್ತು ತಮಿಳು 2 ಭಾಷೆಯಲ್ಲಿ ಮಾಡ್ತಾ ಇರೋದ್ರಿಂದ, ಸೊ ಅಲ್ಲಿನ ಕಲಾವಿದರು ಇರ್ತಾರೆ, ಇಲ್ಲಿನ ಕಲಾವಿದರು ಇರ್ತಾರೆ. ಕಮರ್ಷಿಯಲ್ ಸಿನಿಮಾ ಅಂತಂದಾಗ ಥಿಯೇಟ್ರ್ಗಳು, ಗಾಂಧಿನಗರದ ಒಳಸುಳಿಗಳು, ಇಲ್ಲಿಯ ಕೆಲವು ಬೇಗ ನೀವು ಏನೋ ಅನ್ಟೋಲ್ಡ್ ಇದೆಲ್ಲ ಇರ್ತವೆ ಇಲ್ಲಿ. ಅದರೊಟ್ಟಿಗೆ ಒಬ್ಬ ಹೆಣ್ಣುಮಗಳಾಗಿ ಹೇಗೆ ಅದೊಂದು ದೊಡ್ಡ ಕತೆ, ಇನ್ನೊಂದು ಎಪಿಸೋಡ್ ನೀವು ಅದಕ್ಕೋಸ್ಕರನೇ ಮಾಡಬೇಕು. ಫಿಲ್ಮ್ ಪ್ರೀ ಪ್ರೊಡಕ್ಷನ್ ಇಂದ ಒಂದು ಹುಡುಗಿ ಅಂದ ತಕ್ಷಣ ಮೈಂಡ್ ಸೆಟ್ ಹೆಂಗ್ ಚೇಂಜ್ ಆಗುತ್ತೆ. ಒಂದು ಹುಡುಗಿ ನಿರ್ದೇಶನ ಮಾಡ್ತಿದ್ದಾಳೆ ಅಂದ ತಕ್ಷಣ ಒಬ್ಬ ಇವನಿಂದ ಅಸಿಸ್ಟೆಂಟ್ ಇಂದ ಹಿಡಿದು ಒಬ್ರು ಮೇಕಪ್ ಮ್ಯಾನ್ ಇಂದ ಹಿಡಿದು ಪ್ರತಿಯೊಬ್ಬ ಮನುಷ್ಯನಿಗೂ ದಿಲ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅದೇ ಒಬ್ರು ನಿರ್ದೇಶಕರು ಹುಡುಗ ಆಗಿದ್ದಾನೆ ಅಂತ ಹೇಳಿದ್ರೆ ಅವ್ರು ಅಲ್ಲಿ ನಿಂತಿದ್ರು ಅಲ್ಲೇ ಕಾನ್ಶಿಯಸ್ ಆಗಿರ್ತಾರೆ. ಸರ್ ಹೇಳಿ ಸರ್ ಅಂತಲ್ಲಿ ಬಂದಿರ್ತಾರೆ. ಆಮೇಲೆ ನಾವೇನಾದರೂ ಒಂದು ಮಾತು ಜೋರಾಗಿ ಹೇಳಕ್ಕೆ ಹೋದರೆ ಬೇರೆ ನಿರ್ದೇಶಕರು ಜೋರಾಗಿ ಹೇಳೋದನ್ನ ಸುಮ್ಮನೆ ಕೇಳಿಸ್ಕೋತಾರೆ. ನಾನು ಹೇಳಿದ ತಕ್ಷಣ ಒಂದು ಹುಡುಗಿ ಅಂತ ಈಗೋಗಿ ಹರ್ಟ್ ಮಾಡ್ಕೊಳ್ತಾರೆ. ದೇ ವಿಲ್ ನಾಟ್ ಟೇಕ್ ಇಟ್ ಇನ್ ಅ ಪ್ರೊಫೆಷ್ನಲ್ ವೇ. ಇಲ್ಲಿನವ್ರಿಗೆ ಪ್ರೊಫೆಷ್ನಲಿಸಮಲ್ಲಿ ಆ ರೀತಿ ಹೇಳಿದ್ರೆ ಅಥವಾ ಪ್ರೀತಿ ವಿಶ್ವಾಸದಿಂದ ಹೇಳಿದ್ರೆ ಅತಿ ಮಾಡ್ಕೋತಾರೆ. ಪ್ರೊಫೆಷ್ನಲ್ ಆಗಿ ಹೇಳಿದ್ರೆ ಒಂದು ಹುಡುಗಿ ಹೇಳಿದ್ಲು ಅಂತ ಈಗೋಗಿ ಹರ್ಟ್ ಮಾಡ್ಕೊಳ್ತಾರೆ. ಇವ್ರ ಹತ್ರ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದೇ ಗೊತ್ತಲ್ಲ. ಅದರಲ್ಲಿ ತುಂಬ ಸಫರ್ ಮಾಡಿದ್ದೀನಿ. ಅದನ್ನೇ ಒಂದು ಎಪಿಸೋಡ್ ಮಾಡಬೇಕು. ನಾನು ಇನ್ನೊಂದು ನಿಮ್ಗೊಂದು ಸುಮ್ಮನೆ ಪ್ರಶ್ನೆ ಏನು ಅಂದರೆ, ನೀವು ಇಷ್ಟು ಸೋಷಿಯಲ್ ಒಂದು ಕಮಿಟ್ಮೆಂಟ್ ಇದೆ ನಿಮಗೆ, ಒಂದು ಮಗುವಿನ ಬಗ್ಗೆ, ಅದು ಒಂದು ಏಡ್ಸ್ ಬಗ್ಗೆ ಅಥವಾ ಇತ್ಯಾದಿ ಇತ್ಯಾದಿ. ಈ ಸಿನಿಮಾ ರಂಗದ ಒಳಗಡೆ ಹೆಣ್ಣುಮಕ್ಕಳ ಬಗ್ಗೆ ಇಷ್ಟು ಇದಾಗ್ತಾ ಇದೆಯಲ್ಲ, ಒಂದು ರೀತಿ ಅದರ ಹೇಳಿದ್ರೇ ಒಂದು 10 ಎಪಿಸೋಡ್ಗಳಷ್ಟು ಮಾತಾಡ್ಬೋದು. ಅಷ್ಟು ದೌರ್ಜನ್ಯ ಆಗ್ತಾ ಇದೆ. ಕೆಲವರು ಒಪ್ಪಿ ಹೋಗ್ಬೋದು, ಕೆಲವರು ಅನಿವಾರ್ಯಕ್ಕೆ ಹೋಗ್ಬೋದು, ಕೆಲವರು ಹಸಿವೆಗೆ ಹೋಗ್ಬೋದು, ಏನೇನೇನೇನು.
ಇದನ್ನ ಯಾಕೆ ಒಂದು ಸೋಷಿಯಲ್ ಪ್ರಾಬ್ಲಮ್ ಅಂತ ಅಥವಾ ಕಲ್ಚರಲ್ ಬೇಸಲ್ಲಿ? ಅದು ಎಷ್ಟೋ ಜನ ಹುಡುಗಿರು ಪ್ರಾಬ್ಲಮ್ ಆದ್ಮೇಲೆ ನನ್ನ ಹತ್ರ ಬಂದು ಡಿಸ್ಕಸ್ ಮಾಡೋರು ಇದ್ದಾರೆ. ಅವ್ರಿಗೆ ನಾ ಬುದ್ಧಿವಾದ ಹೇಳಿದ್ದೀನಿ ನಾನು. ಸೊ ಎಲ್ಲಿಗೆ ಇಟ್ಟಿರಬೇಕು, ಎವ್ರಿಥಿಂಗ್ ಇಸ್ ಥ್ರೂ ನಾಲೆಡ್ಜ್. ಸೊ ನೀನು ತುಂಬ ಎಜುಕೇಟೆಡ್ ವ್ಯಕ್ತಿ ಆದರೆ ನಿನ್ನ ಹತ್ರ ಬರೋಕ್ಕೂ ಜನ ಹೆದರ್ಕೋತಾರೆ. ಆಮೇಲೆ ನಾವು ನಮ್ಗೊಂದು ಬೌಂಡ್ರಿ ಹಾಕ್ಕೋಬೇಕು. ಸೊ ನಮ್ಮ ಸ್ಟ್ಯಾಂಡರ್ಡಲ್ಲಿ ನಾವಿದ್ದಾಗ ನೋಬಡಿ ಕ್ಯಾನ್ ಟೇಕ್ ಅಸ್ ಫಾರ್ ಗ್ರಾಂಟೆಡ್. ಯಾವುದೋ ಆಸೆ ಪಡಿಸ್ಬೋದು ನಮಗೆ. ನನಗೆ ಇವತ್ತು ಹೇಳ್ಬೋದು 10 ಕೋಟಿ ಹಾಕ್ತೀವಿ ಮೇಡಮ್, ನೀವು ನನಗೊಂದು ಫಿಲ್ಮ್ ಮಾಡ್ಕೊಂಡು ನಾ ಮಾಡಲ್ಲ. ಯಾಕೆಂದರೆ ನನಗೆ ನನ್ನದೇ ಆದ ಒಂದು ಸಂಸ್ಕಾರ ಇದೆ, ನನಗೆ ನನ್ನದೇ ಆದ ಒಂದು ಗೌರವ ಇದೆ. ನಾನು ಅದನ್ನು ಮೀರಿ ಅದನ್ನೆಲ್ಲ ಹುಡುಗಿರಿಗೂ ಹೇಳ್ತೀನಿ ನಾನು. ಯಾರೇ ಆಸೆ ತೋರಿಸಿದ್ರು ಡೋಂಟ್ ಜಂಪ್ ಇನ್. ಯಾವುದಕ್ಕೂ ಇಮಿಡಿಯೇಟ್ ನಿರ್ಧಾರಗಳನ್ನ ತೊಗೊಂಡು ಜಂಪ್ ಮಾಡಬೇಡಿ. ತೊಗೊಂಡ್ಮೇಲೆ ನೀವೇ ಪಶ್ಚಾತ್ತಾಪ ಪಡ್ತೀರಾ. ಅದೆಲ್ಲ ಹುಡುಗಿರು ಕೂತು ಯೋಚನೆ ಮಾಡಬೇಕಾಗಿದೆ. ಆಮೇಲೆ ಪ್ರಾಕ್ಟಿಕಲಾಗಿ ಅವ್ಳು ಧ್ಯೇಯ ಇಟ್ಕೊಂಡು ಹೋಗ್ತಾ ಇದ್ರೆ ನನಗೆ ಇದೇ ಬೇಕು ಅಂತ ಖಂಡಿತವಾಗ್ಲೂ ಸಿಗುತ್ತೆ. ರುದ್ರಾಕ್ಷಿ ಸರ ಎಲ್ಲ ಹಾಕ್ಕೊಂಡಿದ್ರೆ ಈಗ ಇದು ಏನು ಸೂಚಿಸ್ತದೆ? ರುದ್ರಾಕ್ಷಿ ನಾನು ಮಂತ್ರೋಪದೇಶ ತಗೊಂಡಿದ್ದು ನನ್ನ ಆದಿಶಂಕರ ಮಠದಿಂದ, ಶಂಕರಾಚಾರ್ಯರಿಂದ. ಆಮೇಲೆ ಪ್ರತಿ ವರ್ಷ ನಾನು ಕೈಲಾಸ ಮಾನಸರೋವರಕ್ಕೆ ಹೋಗ್ಬಿಟ್ಟು ಬಂದೇ ಬರ್ತೀನಿ. ಅದು ನನ್ನ ಕನಸಿನ ಜಾಗ. ಒಂದ್ಸತಿ ಹೋಗಿದ್ದೆ, ಆಮೇಲೆ ನಂಗೆ ಹಂಗೆ ಆಸೆ ಆಗ್ತಾ ಪ್ರತಿ ವರ್ಷ ಹೋದೆ. ಸೊ ನನ್ನ ಜೀವನ ಕೊನೆ ಆಗೋ ತನಕನೂ ನಾನು ಅಲ್ಲಿ ಹೋಗ್ತಾ ಇರಬೇಕು ಅನ್ನೋದು. ವೀಕ್ಷಕರೇ, ಇವತ್ತಿನ ನನ್ನ ಮತ್ತು ಅವರ ಮಾತುಕತೆಯಲ್ಲಿ ಬಹುತೇಕವಾಗಿ ನೀವು ಹೊರಾವರಣದಿಂದ ಕಂಡಂಥ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಒಂದು ಗುಮಾನಿಗಳಿಗೆ, ಸಂಶಯಗಳಿಗೆ ನೇರವಾಗಿ ರೂಪಾ ಅವರು ಉತ್ತರ ಕೊಟ್ಟಿದ್ದಾರೆ. ರೂಪಾ ಅವರ ವ್ಯಕ್ತಿತ್ವ ಎಷ್ಟು ನೇರವಾಗಿದೆ ಅನ್ನೋದನ್ನು ನೀವು ನೋಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇನ್ನು ಯಾವುದೇ ಇದ್ದರೂ ನಾವು ಅವರನ್ನು ಮಾತಾಡಿ ತಿಳ್ಕೋಬೇಕೆ ಹೊರತು ಯಾರೋ ಏನೋ ಹೇಳಿದ್ರು ಅಂತ ನಾವು ಅದಕ್ಕೆ ಆಕ್ಷೇಪ ಮಾಡೋದು ಸರಿಯಲ್ಲ. ಅವರ ಚಂದ್ರ ಸಿನಿಮಾ ಇಡೀ ಕನ್ನಡ ಚಿತ್ರರಂಗಕ್ಕೊಂದು ಚಂದ್ರೋದಯ ಆಗಲಿ. ಒಬ್ಬ ಹೆಣ್ಣುಮಗಳು ಇಂತಹ ಒಂದು ಬಹುಕೋಟಿ ಒಂದು ವ್ಯವಹಾರಕ್ಕೆ ಕೈ ಹಾಕಿರೋದ್ರಿಂದ ಅವರೆಲ್ಲರ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಅವರ ಬೆಂಗಾವಲಿಗಿರಲಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ನೀವು ಇಷ್ಟೊತ್ತು ನಮ್ಮೊಟ್ಟಿಗೆ ಇದ್ದದ್ದಕ್ಕೆ, ಮಾತಾಡಿದ್ದಕ್ಕೆ ನಿಮಗೆ ಶುಭ ಕೋರ್ತಾ ಧನ್ಯವಾದ ಸರ್. ಧನ್ಯವಾದಗಳು. ಫಸ್ಟ್ ಟೈಮ್ ನಾನು ಐಶು ಬೇಬಿ ಮತ್ತು ಅವಳ ಬೇಬಿ ಆರಾಧ್ಯಳನ್ನು ನೋಡಿದೆ. ಅವಳ ಕಣ್ಣು ಕಂದು ಕಲರು, ತುಂಬ ಮುದ್ದಾಗಿದೆ. ನಾನು ಆಟೋಗ್ರಾಫನ್ನು ಕೂಡ ತಗೊಂಡೆ. ಆಮೇಲೆ ಆ ಮಗು ಐಶ್ವರ್ಯ ಹಾಗೇ ಇದೆ ಮುಖ.